ಒಂದು ತುರ್ತಾಗಿ ಒಂದು ಪತ್ರಕರ್ತರ ಮಿತ್ರಗಳ ಒಂದು ಸಭೆಯನ್ನು ಕರೆಯಲಾಯಿತು. ಅದೇ ಥರ ಮೀಡಿಯಾದವ್ರನ್ನೂ ಇವತ್ತೆಲ್ಲರನ್ನೂ ಬರಮಾಡ್ಕೊಂಡಿದ್ದೇವೆ. ಕಾರಣ ಏನಂದರೆ, ಸೇವ್ KGF ಹೆಸರಿನಲ್ಲಿ ಕನ್ನಡಿಗರನ್ನು ಕೆಣಕಿದರೆ ಉಗ್ರ ಹೋರಾಟ ಮಾಡುತ್ತೇವೆ. ಕನ್ನಡ ಮಿತ್ರ ವೆಂಕಟಪ್ಪ ಎಚ್ಚರಿಕೆ. ಇದಕ್ಕೆ ನಾನು ಇವಾಗ ನಿಮಗೆ ಕೆಲವು ಆಧಾರಗಳನ್ನು, ಉದಾಹರಣೆಗಳನ್ನು, ನಾವು ನಡೆದು ಬಂದ ರೀತಿಯನ್ನು ತಮ್ಗೆ ತಿಳಿಸ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಕನ್ನಡ ವಿರೋಧಿಗಳಲ್ಲ. ಮೊದಲಿಗೆ ಈ KGF ಜನತೆಗೆ ಹುಟ್ಟಿದ ತಾಯಿ ತಮಿಳು ಆದ್ರೂ ಸಾಕ್ತಾ ಇರೋ ತಾಯಿ ಬಂದು ಕನ್ನಡಿಗ ತಾಯಿ, ಕರ್ನಾಟಕದ ತಾಯಿ, ಭುವನೇಶ್ವರಿ ತಾಯಿ, ಕನ್ನಡದ ಮಣ್ಣಲ್ಲಿ ಬೆಳೆದು ಬಂದಿವಿ. ಆದ್ದರಿಂದ ನಾವೆಲ್ಲ ಕನ್ನಡಿಗರೇ. ಯಾವ ದಿನಾನು ಬಂದು ನಾವು ಕನ್ನಡವನ್ನು ಹೀನಾಯವಾಗೋ ಇಲ್ಲ ಕನ್ನಡವನ್ನು ಕೀಳು ಮಟ್ಟದಲ್ಲೂ ಮಾತಾಡಿದವರಲ್ಲ. ಏನು ಈ ಸೇವ್ ಕಮಿಟಿ ಇವತ್ತು ಏನು ಈ ಒಂದೂವರೆ ವರ್ಷಗಳ ಕಾಲ ನಾವು ಬರ್ತಾ ಇದ್ದೀವಿ ಅಂದರೆ, ಊರಿನ ಒಗ್ಗಟ್ಟು, ಊರಿನಲ್ಲಿ ಏನು ಕಳ್ಕೊಂಡಿದ್ದೀವಿ, ಏನು ನಮ್ಗೆ ಬರಬೇಕಾಗಿತ್ತು ಅವನ್ನೆಲ್ಲ ನಾವು ವಿಫಲವಾಗಿ ಕೂತಿದ್ದೇವೆ. ಇಲ್ಲಿ ಕೇಳೋರು ಯಾರು ಇಲ್ವಲ್ಲ ಅನ್ನೋದು ಒಂದು ಕಾರಣಕ್ಕಾಗಿ ಒಂದು ಸೇವ್ ಇದನ್ನ ನಾವು ಮಾಡಿಕೊಂಡು ಇವತ್ತು ನಡೆಸ್ತಾ ಇದ್ದೀವಿ. ಕಾರಣ ಏನಂದ್ರೆ, ಇವತ್ತು ಇವ್ರು ಯಾಕೆ ಈ ತರ ಬರೆದ್ರು ಈ ವೆಂಕಟಪ್ಪನವರು, ಅದು ನಂಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಯಾವುದೊಂದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕು. ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಕನ್ನಡಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಾರೆ, ಇದನ್ನ ಅವರು ಮನವರಿಕೆ ಮಾಡ್ಕೋಬೇಕು ಮತ್ತು ವಿಷಯ ತಿಳ್ಕೊಬೇಕಾಗ್ತದೆ. ತಿಳ್ಕೊಳ್ದಂಗ ಒಂದು ಎಚ್ಚರಿಕೆ ಕೊಡೋದು ಯಾವ ತರ ಅಂದ್ರೆ, ನಾವೇನೋ ತಪ್ಪು ಮಾಡಿದವನಿಗೆ ಎಚ್ಚರಿಕೆ ಕೊಡ್ತಾರೆ, ಎಚ್ಚರಿಕೆ ಕೊಟ್ಟವ್ರು ಅವರು. ಆದ್ರಿಂದ ಅವ್ರಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಸೇವ್ ಯುನೈಟೆಡ್ ಫ್ರಂಟ್ ಬಂದು ಯಾವತ್ತು ಕನ್ನಡಿಗರಿಗೆ ವಿರೋಧ ಅಲ್ಲ. ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ನಲ್ಲಿ ಬಂದು ತೆಲುಗು ಭಾಷೆಯವರಿದ್ದಾರೆ, ತಮಿಳು ಭಾಷೆಯವರಿದ್ದಾರೆ, ಕನ್ನಡ ಭಾಷೆದವರಿದ್ದಾರೆ, ಇಂಗ್ಲಿಷ್ ಆಂಗ್ಲ ಭಾಷೆದವರಿದ್ದಾರೆ. ಎಲ್ಲಾ ಭಾಷೆಗಳನ್ನು ಸೇರ್ಕೊಂಡು ಇದು ನಮ್ಮ ರಾಜಕೀಯವನ್ನು ದೂರ ಇಟ್ಟು ನಾವು ಇವತ್ತು ಒಂದು ಸೇವ್ ಯುನೈಟೆಡ್ ಫ್ರಂಟ್ ನಲ್ಲಿ ಭಾಗವಹಿಸಿಕೊಂಡು ಊರಿನಲ್ಲಿ ಏನ್ ನಡೀತದೆ, ಏನ್ ನಡೆಯಲ್ಲ, ಎಲ್ಲಿ ತಪ್ಪು ನಡೀತದೆ ಅದನ್ನು ತಟ್ಟಿ ಕೇಳೋದಕ್ಕಾಗಿ ಸೇವ್ ಯುನೈಟೆಡ್ ಫ್ರಂಟ್ ಅನ್ನು ನಾವು ಸ್ಥಾಪನೆ ಮಾಡ್ಕೊಂಡಿರೋದು. ಆದ್ರಿಂದ ವೆಂಕಟಪ್ಪ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ನಿಮಗೆ ಯಾರೋ ಬಂದು ಇದನ್ನ ಸುಳ್ಳು ಸುದ್ದಿ ಕೊಟ್ಟಿರ್ಬೇಕು, ಆದ್ರೆ ನೀವು ನಿಮ್ಮ ಮನಸಾಕ್ಷಿ ಪ್ರಕಾರ ಇದನ್ನ ಬಂದು ನೀವು ನಮ್ಮನ್ನ ನೋಡಿ, ಇಲ್ಲ ನಮ್ಮ ನಡತೆಯನ್ನು ನೋಡಿ ನೀವು ಇದನ್ನ ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಅರ್ಥ. ಯಾಕೆಂದ್ರೆ ಈ 1 ವರ್ಷಗಳ ನಾವು ಒಂದೊಂದು ಸತತವಾಗಿ ತಿಂಗಳಿಗೆ 2 ರಿಂದ 3 ಸಭೆಗಳು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆ ಎಲ್ಲಾ ಸಭೆಗಳಲ್ಲೂ ಕನ್ನಡದಲ್ಲೇ ಮಾತಾಡಿರೋದನ್ನ ನಿಮಗೆ ಬೇಕಾದ್ರೆ ನಾನು ವಿಡಿಯೋ ಸಮೇತ ಕೊಡಕ್ ಸಿದ್ಧಬಲ್ಲೆ. ಆದ್ರಿಂದ ಇಂಥ ತಪ್ಪು ಮಾಹಿತಿಗಳನ್ನು ಕೊಟ್ಟು ಇವತ್ತು ನಮ್ಮೊಳಗಡೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದೀವಿ. ಇವತ್ತು 35,000 ಜನ ಡೈಲಿ ಬೆಳಗ್ಗೆ 4 ಗಂಟೆಗೆ ಬಿಟ್ರೆ ರಾತ್ರಿ 10 ಗಂಟೆಗೆ ಬಂದು ಊರು ಸೇರ್ತಾರೆ. ಅಲ್ಲಿ ಆ ಟ್ರೈನಲ್ಲಿ ಹೋಗಾಗ್ಲೂ ಅಣ್ಣ ತಮ್ಮಂದಿರ ತರಾನೇ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಮೈಸೂರಿನ ಪಾಲಘಾಟ್ವರೆಗೂ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಇವತ್ತಿನ ಯುವಕರು. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನೀವು ಹೇಳಿರೋ ಹೇಳಿಕೆ ಇದು ಜಿಲ್ಲಾ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಹೋದಾಗ ಎಲ್ಲ ಒಂದು ಕೆಂಗಣ್ಣು ಗುರಿ ಆಗೋ ಪರಿಸ್ಥಿತಿ ಬರ್ತದೆ. ಆದ್ರಿಂದ ನೀವು ಮನಗೊಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇವತ್ತು ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಅಧ್ಯಕ್ಷ ಆದಂತ ಜ್ಯೋತಿಬಾಸ್ ಅವರು ಬೆಳಗ್ಗಿಂದಾನೇ ಇದ್ರ ಬಗ್ಗೆ ತುಂಬಾ ಆವೇಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಇದ್ರ ಮೇಲೆ ಒಂದು ಕೇಸೇ ಫೈಲ್ ಮಾಡ್ಬೇಕು, ಕ್ರಿಮಿನಲ್ ಕೇಸ್, ಊರಿನಲ್ಲಿ ಇವರೇ ಜಗಳಗಳನ್ನ ಇಡ್ತಾ ಇದ್ದಾರೆ ಅಂತ. ನಾವು ಬೇಡ ಸರ್, ಅದೆಲ್ಲ ಮಾಡೋದು ಬೇಡ, ಅವ್ರು ಏನೋ ತಿಳಿದಂಗೆ ಏನೋ ಮಾಡಿರ್ಬೇಕಿದ್ದು, ಇಲ್ಲ ಯಾರ ಮಾತು ಕೇಳ್ಕೊಂಡು ಇವ್ರು ಮಾಡಿರ್ಬೇಕಾಗಿರ್ತದೆ. ಆದ್ರಿಂದ ಅವ್ರಿಗೆ ನಾವು ವಿಷಯವನ್ನು ಮುಗಿಸೋಣ ಅನ್ನೋದಕ್ಕಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. 2ನೇ ಸಬ್ಜೆಕ್ಟ್ ಬರ್ತೀವಿ, ಅದಾದ್ಮೇಲೆ ಬರ್ತೀನಿ. 2ನೇ ಸಬ್ಜೆಕ್ಟ್ ಹುಲ್ಲು ಮಾರ್ಕೆಟ್ ಸಬ್ಜೆಕ್ಟ್, ಕಿಲ್ಲು ಮಾರ್ಕೆಟ್ ಸಬ್ಜೆಕ್ಟ್, ಮಾಟು ವಂಡಿ ಸಬ್ಜೆಕ್ಟ್. இதுக்கு வர அதுக்குள்ள சாரு இது சொல்லு, ಅದನ್ನು சொல்லிட்டுமா ನಾನು சொல்லಮ சொல்லிடு. ಸರ್, ಈಗ ಹುಲ್ಲು ಮಾರುಕಟ್ಟೆಗೆ ಬರ್ತೀನಿ, ದಾಖಲೆಗಳನ್ನು ತಮ್ಗೆ ಕೊಡ್ತೀನಿ. ಇದು ಏನಾಗಿದೆ ಅಂದ್ರೆ, ಹುಲ್ಲು ಮಾರ್ಕೆಟ್ ಕತೆ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅವರು ಒಂದು ಸಬ್ಜೆಕ್ಟ್ ನೀಡ್ತಾರಂತೆ. ಏನಂತ ಅಂದ್ರೆ, ಹುಲ್ಲು ಮಾರುಕಟ್ಟೆನಲ್ಲಿರೋ ಅಂಗಡಿಗಳು ತುಂಬಾ ಹಳೆಯದಾಗಿದೆ, ಅದನ್ನು ಒಡೆದ್ಬಿಟ್ಟು ಅಲ್ಲಿ ಹೊಸದಾಗಿ ಅಂಗಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಅನ್ನ ಬಂದು ಸಾಮಾನ್ಯ ಸಭೆಗೆ ತಗೊಂಡೋಗ್ತಾರೆ. ಯಾರು? ನಮ್ಮ ಇಂದಿರಾ ಗಾಂಧಿ ಅವರು ಅಧ್ಯಕ್ಷ ಆಗಿರೋವಾಗ. ಆ ಸಮಯದಲ್ಲಿ ಬಂದು ಪೌರಾಯುಕ್ತರಾಗಿ ನಮ್ಮ ಆಂಜನೇಯರು ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆದವರಿಗೆ ಲೆಕ್ಕ ಪರಿಶೋಧನೆ ವಿಷಯದಲ್ಲಿ ಅವ್ರು ತಲೆ ಹಾಕ್ಬೋದು.
ಅದೇ ರೀತಿ ಬಂದು ಊರಿನಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆಯೋ ಅಲ್ಲಿ ಬಂದು ಅವರು ಅದನ್ನ ಮಾಡ್ಬೋದು. ಆದ್ರೆ ಬಂದು ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಹತ್ಕೊಂಡು ಹೋಗ್ಬಿಟ್ಟು ಹುಲ್ಲು ಮಾರುಕಟ್ಟೆ ಅಂಗಡಿಗಳನ್ನ ತೆರವುಗೊಳಿಸ್ಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ತಾರೆ. ಆ ಸಬ್ಜೆಕ್ಟ್ ಮೇಲೆ ಒಂದು ನಿಮಿಷ. ಸಾಹಿತ್ಯ ಕಡಿನಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನು ನಗರಸಭೆಗೆ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಮಾಡಿದಾಗ ನನ್ನ ಪ್ರಶ್ನೆಗಳು ಈ ತರ ಇತ್ತು, ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರಗಳು ತಮ್ಮ ಮುಂದೆ ಇಡ್ತೀನಿ, ಅದೇ ತರ ಒಂದೊಂದು ಕಾಪಿಯನ್ನು ಕೊಡ್ತೀನಿ. ಇದು ಎಷ್ಟು ಮಟ್ಟ ನ್ಯಾಯವಾಗಿದೆ, ಇದು ಎಷ್ಟು ಮಟ್ಟ ದುರಾಡಳಿತ ಆಗಿರೋದನ್ನ ನಿಮ್ಗೆ ತಿಳಿಸ್ತೀನಿ. ಕೆಜಿಎಫ್ ನಗರಸಭೆ ಸೇರಿದ ಹುಲ್ಲು ಮಾರುಕಟ್ಟೆ ಅಂಗಡಿ ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿದ್ದ ಮಾಸಿಕ ಬಾಡಿಗೆ ಬಗ್ಗೆ ನಿರ್ವಹಿಸಲಾದ ಬೇಡಿಕೆ ವಹಿಗಳನ್ನು ದೃಢೀಕರಣ ಪತ್ರ ನೀಡಿ ಅಂತ ಕೇಳಿದೆ. ಅದಕ್ಕೆ ಅವರು ಅಂಗಡಿಗಳ ಪಟ್ಟಿ ಪುಸ್ತಕ ಲಗತ್ತಿಸಿದೆ ಅಂದ್ರೆ ಅದನ್ನು ನಿಮ್ಗೊಂದ್ಸಾರಿ ಕೊಡ್ತೀನಿ ನಾನು ಕಾಪಿ, ಆಯ್ತಾ? ಆಮೇಲೆ ಎರಡನೇದಾಗ ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿ ಒಟ್ಟು ವಾಣಿಜ್ಯ ಮಳಿಗೆಗಳು, ಬಾಡಿಗೆದಾರರು, ಲೀಸ್ದಾರರು, ದೃಢೀಕರಣ ಪ್ರತಿಗಳು ಯಾವುದೇ ದಾಖಲೆ ಲಗತ್ತಿಸದೆ ಇರುವುದಿಲ್ಲ. ಯಾವುದು ನಮ್ಮಲ್ಲಿ ದಾಖಲೆಗಳೇ ಇಲ್ಲ ಅಂತ ಕೊಡ್ತಾನೆ ಯಾರು, ಮಾಹಿತಿ ಹಕ್ಕಿನಲ್ಲಿ. ಇದನ್ನು ಕೊಡ್ತೀನಿ ಕಾಪಿ ನಿಮಗೆ. ಇದೆಲ್ಲ ಯಾಕೆ ಕೊಡ್ತೀನಿ ಅಂದ್ರೆ ಕಾನೂನು ವಿರುದ್ಧವಾಗಿ ಇವ್ರು ಯಾವ ತರ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ತಿಳ್ಸಕ್ಕೆ. ಆಮೇಲೆ ಮೂರನೇದು ಕೇಳ್ತೀನಿ ನಾನು, ಕೆಜಿಎಫ್ ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆ ಕಟ್ಟಡಗಳನ್ನು ಕೆಡವಲು ಮೊದಲು ಸ್ಥಳ ಮಾಜರ್ ಮಾಡಿದ್ದೀರಾ? ನಡೆಸಿದ ಅಧಿಕಾರಿ ಯಾರು? ಸ್ಥಳ ಮಾಜರ್ ಮಾಡಿದವರು ಯಾರು? ಸಿಬ್ಬಂದಿಗಳು ಕಚೇರಿಯಿಂದ ನೀಡಲಾದ ಅಧಿಕೃತ ಜ್ಞಾಪನಾ ಪತ್ರ. ಅದಕ್ಕೆ ಅವ್ರು ಏನ್ ಕೊಡ್ತಾರೆ ಉತ್ತರ, ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬರಹ ನೀಡಲಾಗಿದೆ. ಹಂಗಾರೆ ಸ್ಥಳಕ್ಕೆ ಬಂದು ಯಾರನ್ನೋ ಬಂದು ಆರ್ಐನಾಗ್ಲಿ ಆರ್ಒನಾಗ್ಲಿ ಹೋಗ್ಬಿಟ್ಟು ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ, ಇದು ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅಂತ ಕೇಳಿದಕ್ಕೆ ಅವರು ಯಾರನ್ನೂ ಕಳಿಸಿಲ್ಲ ಅಂತ ಕೊಡ್ತಾರೆ. ತಗೊಳ್ಳಿ. ಇದೆಲ್ಲ ನಿಮ್ಗೆ ಕಾಪಿ ಮಾಡಿ ತಂದಿದ್ದೀನಿ ಕೊಡೋಕೆ. ಹೇಳಿರ್ತೀನಿ, ಕೆಜಿಎಫ್ ನಗರಕ್ಕೆ ಸೇರಿದ ಹುಲ್ಲು ಮಾರುಕಟ್ಟೆಯ ಕಟ್ಟಡ ಕೆಡವಲು ಸ್ಥಳ ದೃಢೀಕರಣ ಪತ್ರಗಳು ಅದು ಇಲ್ಲ ಅಂತಾರೆ. ಕೇಳಿದ್ರೆ ನಮ್ಮಲ್ಲಿ ಯಾವ್ದು ಇಲ್ಲ ಅದಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕೇಳಿರ್ತೀನಿ, ನಗರಸಭೆಗೆ ಹುಲ್ಲು ಮಾರುಕಟ್ಟೆ ನಿರ್ವಹಣೆಗಾಗಿ ನಿಯೋಜಿಸಲಾದ ಕಂದಾಯ ಶಾಖೆಯ ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿಗಳು, ಕರ ವಸೂಲಿಗಾರರು ನಡೆದ ಕಚೇರಿ ಅಧಿಕೃತ ಜ್ಞಾಪನಾ ಪತ್ರಗಳು ಅವ್ರು ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ತಾವು ಕೋರುವ ಮಾಹಿತಿಯನ್ನು ಪರಿಶೀಲನೆಯಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅನಧಿಕೃತ ಜ್ಞಾಪನಾ ಪತ್ರ ನೀಡಿರುವುದಿಲ್ಲ ಅಂತ ಕೊಡ್ತಾರೆ. ಆಮೇಲೆ DC ಒಂದು ಇದೆ, ಲೆಟರ್ ಕೊಡ್ತೀನಿ. ಆಮೇಲೆ ಇದನ್ನ ಕೇಳಿದ್ದೀನಿ, ಕೆಜಿಎಫ್ ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೆಡುತ್ತಿರುವ ಬಗ್ಗೆ ಪ್ರಾರಂಭದಿಂದ ಹೊರಡಿಸಲಾದ ಸಾರ್ವಜನಿಕ ಪ್ರಕರಣ ಪೇಪರ್ಗೆ ಏನಾದ್ರು ಕೊಟ್ಟಿದ್ದೀರಾ ನೀವು ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕರಣ ಮಾಡಿರುವುದಿಲ್ಲ ಅಂತ ಕೊಡ್ತಾರೆ. ಮಾರುಕಟ್ಟೆಯಲ್ಲಿರುವ ಬಾಡಿಗೆದಾರರು, ಲೀಸ್ದಾರರಿಗೆ ಕಟ್ಟಡಗಳನ್ನು ತೆರವುಗೊಳಿಸಿರುವ ಬಗ್ಗೆ ನೀಡದ ನೋಟಿಸ್ ದೃಢೀಕರಣ ಪತ್ರ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಯಾವುದೇ ನೋಟಿಸ್ ನೀಡಿರುವುದಿಲ್ಲ. ನೋಡಿ, ಕಾನೂನಿನ ವಿರುದ್ಧವಾಗಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇವರು ಈ ಹುಲ್ಲು ಮಾರುಕಟ್ಟೆ ಬಗ್ಗೆ ಅನ್ನೋದನ್ನ ಹೇಳೋದು. ಇಲ್ಲಿ ಕೇಳ್ತೇನೆ ನೋಡಿ, ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ಕಟ್ಟಡಗಳನ್ನು ಕೆಡವಲು ಕೌನ್ಸಿಲ್ ಸಾಮಾನ್ಯ ಸಭೆ ಮತ್ತು ವಿಶೇಷ ಸಭೆಗಳು ತೆಗೆದುಕೊಂಡಿರುವ ತೀರ್ಮಾನ ದೃಢೀಕರಣ ಪತ್ರ ಅಂದಾಗ ಇವ್ರು ನನ್ಗೊಂದು ಪತ್ರ ಕೊಡ್ತಾರೆ. ತಾವು ಕೋರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ದಿನಾಂಕ 26/9/25 ಸ್ಥಾಯಿ ಸಮಿತಿ ಸಭೆ 24/10/25 ಕೌನ್ಸಿಲ್ ಸಾಮಾನ್ಯ ಸಭೆಗೆ ಟರಾವು ಪೈಕಿ ಸ್ಥಾಯಿ ಸಮಿತಿಯವರಿಗೆ ಬಂದು ಅದು ಕೊಡೋ ಪವರ್ ಬರೋದಿಲ್ಲ. ಸ್ಥಾಯಿ ಸಮಿತಿನಲ್ಲಿ ಏನ್ ಹೇಳ್ತದೆ ಅಂದ್ರೆ, ಎಷ್ಟು ಫೈನಾನ್ಷಿಯಲಿ ಮೆರಿಟ್ ಇದೆಯೋ ಅದರಲ್ಲಿ ಭಾಗಿಯಾಗಬಹುದು. ಅದು 1964 ಆಕ್ಟ್ ನಲ್ಲಿ ಕಾಲಂ 67, 68, 69 ಅಂತ ತೆಗೆದು ನೋಡಿದಾಗ ಅದು ಗೊತ್ತಾಗುತ್ತೆ ಇವ್ರಿಗೆ ಏನ್ ಪವರ್ ಇರ್ತದಂತ. ಇವ್ರು ಕೊಡೋ ಲೆಟರ್ ಮೇಲೆ ಬಂದು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹುಲ್ಲು ಮಾರುಕಟ್ಟೆ ಹೊಡೆದಾಕ್ಬೇಕೆ. ಇದು ಕಾನೂನು ಬಾಹಿರ. ಆಮೇಲೆ ಇನ್ನೊಂದು ಕೇಳಿರ್ತೀನಿ ನಾನು,
ಕೆಜಿಎಫ್ ನಗರಸಭೆಗೆ ಹುಲ್ಲು ಮಾರುಕಟ್ಟೆ ಕಟ್ಟಡಗಳು ತೆರವುಗೊಳಿಸುವ ಕೆಲಸಕ್ಕೆ ಪ್ರತಿ ವ್ಯವಹಾರಗಳು ನಡೆಸಿರುವ ಪೂರ್ಣ ಕಡಿತದ ದೃಢೀಕರಣ ಪತ್ರ ಅಂದ್ರೆ ಟರಾವು ಮತ್ತು ಪಿಡಬ್ಲ್ಯೂ ಆದೇಶ ಪ್ರತಿ ಲಗತ್ತಿಸಿ ವ್ಯವಹಾರ ನಡೆದಿರುವುದಿಲ್ಲ. ಯಾವುದು ನಡೆದಿಲ್ಲ ಅಂತ ನೀವು ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಸ್ಥಾಯಿ ಸಮಿತಿ ಕೊಡೋದ್ರ ಮೇಲೆ ನಾವು ಹೊಡೆದಾಕಿದ್ದೀವಿ ಅಂತ ಹೇಳ್ತಾನೆ. ಆಮೇಲೆ ಮೂರನೇದು ಇದೇ ಒಂದಿದೆ. ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ವಾಣಿಜ್ಯ ಮಳಿಗೆಗಳನ್ನು ಕೆಡವಲು ಸರ್ಕಾರ ಸಂಕ್ಷೇಮ ಪ್ರಾಧಿಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಅನುಮೋದಿತ ಆದೇಶ ದೃಢೀಕರಣ ಪತ್ರಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿಲ್ಲ. ಇಲ್ಲಿದೆ ನೋಡಿ ಏನ್ ಹೇಳ್ತಾನೆ. ಪಿಡಬ್ಲ್ಯೂಡಿ ಇಲಾಖೆಯಿಂದ ನೀಡಿರುವ ಯೋಗ್ಯತಾ ಪತ್ರ ಹಾಗೂ ನಗರಸಭೆ ಕೌನ್ಸಿಲ್ ನೀಡಿದಂತೆ ಪ್ರತಿ ಲಗತ್ತಿಸಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿ ಅನುಮೋದನೆ ಪಡೆದಿಲ್ಲ. ನೋಡ್ರಿ, ಇವೆಲ್ಲ ಸತ್ಯ ಸಂಗತಿಗಳು. ಇಷ್ಟು ಇಲ್ದಂಗೆ ಹೋಗ್ಬಿಟ್ಟು ಅಂಗಡಿನ ಹೊಡಿತಾರಂದ್ರೆ ಅದು ಎಷ್ಟು ಮಾತ್ರ ನ್ಯಾಯ? ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಸಬ್ ರಿಜಿಸ್ಟರ್ ವ್ಯಾಲ್ಯೂಗಿಂತ ಜಾಸ್ತಿ ಏನಿಲ್ಲ, 24 ರೂಪಾಯಿ ಕಮ್ಮಿ ಬಿಟ್ಟು ಅಂತ ಒಂದೇ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ 13 ವರ್ಷಗಳ ಕಾಲ ಆ ಕೇಸ್ ನಡೀತು. ದಾಸಣ್ಣ ಅವಾಗ ಪ್ರೆಸಿಡೆಂಟ್ ಆಗಿದ್ದು, ನಾನು ಅವಾಗ ನಗರಸಭೆ ಸದಸ್ಯ. 13 ವರ್ಷಗಳಾದ ಮೇಲೆ ಅದು ಕೇಸ್ ಒಂದು ಫೈನಲ್ ಆಯ್ತು. ಅಲ್ಲಿ ಏನ್ ಬಂತು? ರೆವಿನ್ಯೂ, ಕಂದಾಯವನ್ನು ನಗರಸಭೆಗೆ ಬರ್ಬೇಕಾದ್ರೆ ಕಂದಾಯವನ್ನು ಕಮ್ಮಿ ರೀತಿಯಲ್ಲಿ ನೀವು ಅದನ್ನ ಹರಾಜು ಬಿಟ್ಟಿದ್ರಿಂದ ಅದನ್ನ ಕೇಸ್ ನಡೀತು. ಈ ಹುಲ್ಲು ಮಾರುಕಟ್ಟೆ ಕಥೆನೂ ಇಷ್ಟೇ. ಇವ್ರು ಏನ್ ಹೇಳ್ತಾರೆ, ಎಲ್ಲಾ ಶಿಥಿಲವಾಗಿತ್ತು, ಅದನ್ನ ಹೊಡೆದಾಗಿದೆ. ಪಿಡಬ್ಲ್ಯೂಡಿ ಅವನು ಇಂಜಿನಿಯರ್ ಕೊಡೋ ರಿಪೋರ್ಟ್ ಅನ್ನು ಇವ್ರು ಕೊಟ್ಕೊಂಡು ಮಾತಾಡ್ತಾರೆ. ನಾನ್ ಕೇಳ್ತೀನಿ, ಹುಲ್ಲು ಮಾರುಕಟ್ಟೆ ಬಿಟ್ಟು ಮುಂದಕ್ಕೆ ಬಂದಾಗ ಹಸು ಕಟ್ಟೋ ತಂಗುದಾಣ ಐತಲ್ಲ, ಮಾಟುವಂಡಿ ಸ್ಟ್ಯಾಂಡ್, ಅದು ಬಂದು 2016ರಲ್ಲಿ ಬಂದು ಟೆಂಡರ್ ಕೊಡ್ತಾರೆ. ಕೊಟ್ಟಾಗ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಅವರೇ ಸ್ವಂತ ಹಣದಿಂದ ಅಲ್ಲಿರುವ 14 ಅಂಗಡಿಯವರು ಕಟ್ಕೋಬೇಕು ಅಂದಾಗ ಅವರು ದುಡ್ಡಾಕಿ ಕಟ್ಕೊಳ್ಳೋವಾಗ ಅರ್ಧದಲ್ಲಿ ಅದು ಎಡವಟ್ಟಾಗಿ ನಿಂತೋಗುತ್ತೆ. ಅದು ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಇವನು ಪಿಡಬ್ಲ್ಯೂಡಿ ಇಂಜಿನಿಯರ್ ಅನ್ನು ಕೊಡ್ತಾನೆ, ಎಲ್ಲವೂ ಶಿಥಿಲವಾಗಿದೆ ಅನ್ನೋವಾಗ 16ರಲ್ಲಿ ಕಟ್ಟಿದ ಅಂಗಡಿ ಹೆಂಗ್ ಶಿಥಿಲವಾಗಿರ್ತದೆ? ಅದನ್ನು ಸೇರಿ ಹೊಡೆದಾಕಿದ್ದಾಗಿಂದ ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಇದಕ್ಕೆ ಬಂದು ಸಾಲ ತಗೊಂಡು ಇಲ್ಲಿ ಕಟ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಎಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಆದ ಕಾರಣದಿಂದ ಇದ್ದ ಕೌನ್ಸಿಲಿಂಗ್ ಬಾಡಿನಲ್ಲಿ ಏನಾಗಿದೆ ಅಂದ್ರೆ ಅದರಲ್ಲಿ ಒಂದು ವಿಷಯ ನಿಮ್ಗೆ ತಿಳಿಸ್ಬಿಡ್ತೀನಿ. ಇದು ಒಳ್ಳಲ್ಲವರಿದ್ದ ರೀತಿಯಲ್ಲಿ ನಡೆದ ಸಾಮಾನ್ಯ ಸಭೆಗಳ ಬುಕ್ 2020ರಿಂದ 26ರವರೆಗೂ ತಗೊಂಡಿದ್ದೀನಿ ನಾನು ಬುಕ್. ಇದನ್ನ ಈ ಬುಕ್ ನಲ್ಲಿ ಏನಾಗುತ್ತೆ ಅಂದ್ರೆ, ಮುನ್ಸಿಪಲ್ ಆಕ್ಟ್ ಪ್ರಕಾರ ಒಂದು ಸಾಮಾನ್ಯ ಸಭೆ ನಡೆದಾಗ ಆ ಸಭೆಯಲ್ಲಿ ತೀರ್ಮಾನಗಳಾದಾಗ ಒಂದು ಕಡೆ ಬಂದು ಅಧ್ಯಕ್ಷನ ಸಹಿ ಬರಬೇಕು, ಇನ್ನೊಂದು ಕಡೆ ಪೌರಾಯುಕ್ತರ ಸಹಿ ಬರಬೇಕು. ಅಪ್ ಟು ಇಂದಿರಾ ಗಾಂಧಿ ಅವರು ಮುಗಿಸೋವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಇದ್ರಲ್ಲಿ ಬಂದಿದೆ. ಇದಕ್ಕೆ ಹೊಣೆಗಾರ ಯಾರು ಆಗ್ತಾರೆ ಅಂದ್ರೆ ಈ ಅಧ್ಯಕ್ಷಗಳು, ಆ ಸಾಮಾನ್ಯ ಸಭೆಯ ಕೌನ್ಸಿಲ್ಗಳು ಆಗ್ತಾರೆ. ಯಾಕಿದೆಲ್ಲ ಮುನ್ಸಿಪಲ್ ಆಕ್ಟ್ ಬುಕ್ ಹೇಳ್ತಾ ಇರೋದು ಕಾರ್ಯಕ್ರಮಗಳಲ್ಲಿ ಈ ತರ ಇದೆ. ನಾವಿರೋವಾಗ್ಲೂ ಅಷ್ಟೇ, ಒಂದು ಸಾಮಾನ್ಯ ಏನೇ ಆಗ್ಲಿ, ಹಣಕಾಸು ಆಗ್ಲಿ, ಇನ್ನೊಂದಾಗ್ಲಿ ಆಗುವಾಗ ಒಂದ್ ಕಡೆ ಪೌರಾಯುಕ್ತರು, ಒಂದ್ ಕಡೆ ಅಧ್ಯಕ್ಷ ಬರಬೇಕು. ಆದ್ರೆ ಇವರು 2020ರಿಂದ ಇದುವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಈ ಬುಕ್ಗಳಲ್ಲಿದೆ. ಆದ ಕಾರಣವಾಗಿ ಇವತ್ತು ಹುಲ್ಲು ಮಾರ್ಕೆಟ್ ನಲ್ಲಿ ಹೊಡೆದಿರೋ ಅಂಗಡಿಗಳಿಗೆ ಆ ದಿನದಲ್ಲಿದ್ದ 35 ಕೌನ್ಸಿಲರ್ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋದಾಗ ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಹೆಂಗ್ ನಷ್ಟ ಆಗಿದೆ? ತಿಂಗಳಿಗೆ ಎಷ್ಟು ವರಮಾನ ಬರ್ತಾ ಇತ್ತು, ಇದು ಹೊಡೆದೆಷ್ಟು 6 ತಿಂಗಳಾಯ್ತು. ಈ 6 ತಿಂಗಳಿಂದ ವರಮಾನ ಎಷ್ಟು ಕಟ್ಟಾಯ್ತು? ಇನ್ನು ಇವರು ಮುಗಿಸೋ ಅಷ್ಟೊತ್ತಿಗೆ ಇನ್ನು 1 ವರ್ಷ 2 ವರ್ಷ ಆಗ್ತದೆ. ಅದುವರೆಗೂ ವರಮಾನ ಏನಾಯ್ತು? ವರಮಾನ ಕಟ್ಟಾಯ್ತು. ಇದ್ರ ಬಗ್ಗೆ ಜ್ಯೋತಿ ಬಾಸ್ ಅವರು ಕೋರ್ಟ್ ನಲ್ಲಿ ಕೇಸ್ ಲಾಂಚ್ ಮಾಡ್ತವೆ, ಇದನ್ನ ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂದ್ರೆ ಈ ಹುಲ್ಲು ಮಾರ್ಕೆಟ್ ಕತೆಗೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲ್ ಮಾಡಿದ್ರು. ಇವರು ಹೊಡೆಯೋದಕ್ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಾಡಿಗೆ ಕಟ್ಕೊಂಡು ಕಾಲದಿಂದ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ನಿಮ್ಗೆ ಈ ಕಡೆ ದಾರಿ ತೋರಿಸಿದೀವಿ, ನೀವು ಇಲ್ಲೋಗಿ ಬದುಕೊಳ್ಳಿ, ನಾವ್ ಇದನ್ನೆಲ್ಲ ಆದ್ಮೇಲೆ ನಿಮಗೆ ಅಲ್ಲೇ ಅಲಾಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು. ಇವತ್ತಿನ ಕಾನೂನು ಪ್ರಕಾರ ಬಂದು ಅವರಿಗೆ ಅಲಾಟ್ಮೆಂಟ್ ಮಾಡಕ್ ಬರೋದಿಲ್ಲ, ರಿಕ್ರೂಟ್ಮೆಂಟ್ ಪ್ರಕಾರ. ಆದ್ದರಿಂದ ಇದಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು. ಇವತ್ತು ಅಲ್ಲಿದ್ದ ಸಾಮಾನುಗಳನ್ನ ಹೊಡೆದು ಏನ್ ಮಾಡಿದೋ ಗೊತ್ತಿಲ್ಲ, ಎಲ್ಲಾ ನಗರಸಭೆಗೆ ಬರಲೇ ಇಲ್ಲ.
ಇವತ್ 40 ಲಕ್ಷಕ್ಕೆ ಬೇರೆ ಅದನ್ನ ಹೊಡೆದಿದ್ದಕ್ಕೆ ಬಂದು ಬಿಲ್ ಇಟ್ಕೊಂಡು ಕೂತವ್ರೆ ಅಂಗ್ಡಿಯಾಗ ನಗರಸಭೆನಲ್ಲಿ ಬಿಲ್ ಕೊಡಿ ಇದಕ್ಕಂತ. ಏನಾದ್ರೂ ಅವ್ನ್ ಬಿಲ್ ಕೊಟ್ಟ ಅಂದ್ರೆ ಅವ್ನ್ ಜೈಲ್ಗೆ ಹೋಗ್ತಾನೆ. ಆಯ್ತಾ? ಇನ್ನು ಕೊಡ್ಲಿಲ್ಲ, ರೆಡಿ ಮಾಡಿ ಇಟ್ಟವ್ರೆ. ಯಾವ್ದೋ ಒಬ್ಬ ಗುತ್ತಿಗೆದಾರನ ಮೇಲೆ ನೋಡಿ ಅವ್ರೆ. ಆಯ್ತಾ? ಹೊಡೆದಿದ್ದಕ್ಕೆ ಇಷ್ಟ ಆಗಿದೆ ಅಂತ. ಹೌದು. ಯಾವ್ದು ಕೊಟ್ಟಿದಾರಂತಲ್ಲ, ಕೊಡ್ತಾರಂತ ಹೇಳ್ತಾ ಇದ್ದೀನಿ. ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಕೊಡ್ತಾರೆ, ಅದ್ ಕೊಟ್ರೆ ಮನೆಗೆ ಹೋಗ್ತಾನೆ ಅನ್ನೋದನ್ನ ಕಮಿಷನರ್ಗೆ ಎಚ್ಚರಿಕೆ ಮಾಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಮ್ದು ಲಾಸ್ಟ್ ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ನಾವ್ ಇಡೋ ಕೋರಿಕೆ ಒಂದೇ ಈ 116 ಕುಟುಂಬಗಳಿಗೆ ಈ 1 ತಿಂಗಳು 2 ತಿಂಗಳ ಒಂದ್ ದಾರಿ ತೋರಿಸ್ಬೇಕು. ಅವ್ರಿಗೆಲ್ಲ ಒಂದ್ ಕಡೆ ಅವ್ರು ಬದುಕೋದಕ್ಕೆ ಒಂದ್ ಅಂಗಡಿಗೆ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಅವ್ರನ್ನ ಬೀದಿ ಕಾಲ್ ಮಾಡ್ಬಿಟ್ರಿ ಇದಂತೂ ಇವತ್ತಿಗೆ ನೆನ್ಗುದ್ದಿ ಬಿದ್ದೋಗುತ್ತೆ. ಇದು ಬಂದು ಆಗೋದಿಲ್ಲ ಕೆಲಸ. ಆಗ್ದಿರೋವರೆಗೂ ಅವ್ರ ಬಡಪಾಯಿಗಳೆಲ್ಲ ಹೋಗುದು. ಅವ್ರ ನಗರಸಭೆಗೆ ರೆವಿನ್ಯೂ ಕಟ್ಟಿರ್ಲಿಲ್ವಾ, ಕಂದಾಯ ಕಟ್ಟಿರ್ಲಿಲ್ವಾ? ಅವ್ರನ್ನ ಏಕಾಕಿ ಹೊರಗಡೆ ಕಟ್ಸಿ JCB ಎಲ್ಲ ಹೊಡೆದ್ರಲ್ಲ. ಇದು ತುಗ್ಲಕ್ ಬರ್ತಾನೆ, ಕಾನೂನು ಕೈಮೀರಿ ಮಾಡಿರ್ತಾನೆ. ಆದ್ರಿಂದ 116 ಕುಟುಂಬಗಳಿಗೆ ಆದಷ್ಟು ಬೇಗನೆ ದಾರಿ ತೋರಿಸಿ ಅವ್ರು ಬದುಕೋದಕ್ಕೆ ಅಂಗಡಿಗಳು ಮಾಡ್ಕೊಡ್ಬೇಕು ಅನ್ನೋದು ಹೇಳಿ ಮುಗಿಸ್. ಈ ನಗರಸಭೆ ಇದನ್ನ ಈ ಕಥೆನ ಇನ್ನು ಮೇಲೆ ಒಂದಾದಾಗ ಬರ್ತದೆ. ಯಾಕೆಂದ್ರೆ ಸುಮಾರು 2020ರಿಂದ 26ವರೆಗೂ ನಗರಸಭೆಗೆ ಕಮ್ಮಿ ಅಂದ್ರೆ 100 ರಿಂದ 200 ಕೋಟಿಗಳು ಹಣ ಬಂದಿದೆ. ಎಲ್ಲಾ ಗ್ರಾಂಟ್ಸ್ ತಗೊಂಡ್ರೆ ಆ ಗ್ರಾಂಟ್ಸ್ ಗಳಲ್ಲಿ ಇವತ್ತು ಹೇಳ್ಬೇಕಾದ್ರೆ 80% ಇವತ್ತಿರುವ MLA ಆಗ್ಲಿ, ಇರುವ ಪೌರಾಯುಕ್ತರಾಗ್ಲಿ, ಇಲ್ಲ ಕಮಿಷನರ್ ಆಗ್ಲಿ, ಇವರೇ ಪೂಜೆಗಳು ಮಾಡಿ ಬಿಟ್ಟವ್ರೆ. ಆದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದು ಒಂದು ಸೀರಿಯಲ್ ತರ ಬರುತ್ತೆ. ಇನ್ನು ಇದು 3ನೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹೋಗ್ತೀವಿ, ಲೋಕಾಯುಕ್ತಕ್ಕೆ ಹೋಗ್ತೀವಿ, ಮಾನವ ಹಕ್ಕು ಆಯೋಗಕ್ಕೂ ಇದನ್ನೆಲ್ಲ ತಗೊಂಡೋಗಿ ಕೊಡ್ತೀವಿ. ಇಷ್ಟು ಹೇಳಿ ಮುಂದಕ್ಕೆ ನಮ್ಮ ಜ್ಯೋತಿ ಬಾಸ್ ಅವರು ಏನಿದೆ ಹೇಳ್ತಾರೆ. ಯಾಕೆ ಲೆಟರ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡವ್ರು ಯಾರು ಅವ್ರು ಹೇಳಿದ್ರು ನಾನ್ ಮಾಡ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತ ಹೇಳಿದ್ರು. ಅವ್ರ ಮಾತು ಬೆಲೆ ಕೊಟ್ಟು ನಿಂತರು. ಇದನ್ನ ನೀವು ಮಾಡ್ಲಿಲ್ವಲ್ಲ, ಅವ್ರಿಗೆ ಏನಾದ್ರು ಅಂತ ನೀವು ಕೇಳಲಿಲ್ವಲ್ಲ ಸರ್. ಅವ್ರು ಬೀದಿ ಪಾಲಾಗಿದ್ದಾರೆ. ಒಬ್ಬೊಬ್ರು ಬಂದು ಊರ್ ಬಿಟ್ಟು ಹೋಗ್ಬಿಟ್ಟವ್ರೆ. ಯಾಕೆಂದ್ರೆ ಅಲ್ಲಿ ಅಂಗಡಿ ಇಟ್ಕೊಂಡವನು ಡೈಲಿ ಕೂಲಿಗಾಗಿ ಫೈನಾನ್ಸ್ ತಗೊಳ್ತಾ ಇದ್ದ. ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲ ಕಟ್ಬೇಕು. ಆ ಪರಿಸ್ಥಿತಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದವನು. ಅವನಿಗೆ 1 ತಿಂಗಳು 2 ತಿಂಗಳು ಒಂದು ನೋಟಿಸ್ ಕೊಟ್ಬಿಟ್ಟಿದ್ರೆ ಅವನು ಏನೋ ಒಂದು ದಾರಿ ಉಳ್ಕೊಳ್ತಾ ಇದ್ದ. ಏಕಾಗಿ ಏನಿಲ್ಲ ಕೊಡೋದಲ್ಲ. ಹಂಗಾರ ಕುಟುಂಬಗಳಿಗೆ ಏನು ಹೇಳಿ? ಇದಕ್ಕೆ ಯಾರು ಹೊಣೆಗಾರರು? ನಗರಸಭೆ ಹೊಣೆಗಾರರು. ಅವತ್ತಲ್ಲಿ ಮುಂದೆ ನಿಂತು ಮಾತಾಡಿದವರು ಇದನ್ನ ಸರಿಯಾದ ರೀತಿಯಲ್ಲಿ ಅವತ್ತೇ ಮಾಡ್ಬಿಟ್ಟಿದ್ರೆ ಸರೋಗಿರೋದು. ಸರಿ, ನೀವು ಇದನ್ನ ಕೇಳ್ತೀರಿ. ಈ ಅಧ್ಯಕ್ಷನಾಗಿ ಕೂತ್ಕೊಂಡಾಗ ಯಾರಿಗೆ ಊರ್ಗ್ ನಗರ ತಂದೆ ಅವನಿಗೆ ಇರ್ಬೇಕಾಗಿತ್ತು. ಎಲ್ಲಯ್ಯ ನೀನ್ ಸೈನ್ ಹಾಕಿಲ್ಲ ಅಂತ ಅವ್ನ್ ಕೇಳ್ಬೇಕಾಗಿತ್ತು. ಯಾಕೆ ಕೇಳಲಿಲ್ಲ? ಕರೆಕ್ಟ್ ನೀವ್ ಹೇಳುದು. ಅದೇ DC ಅದೇ ಒಳ್ಳಲ್ಲ ಅವಧಿ ಮುಗಿದೋದ್ಮೇಲೆ 3 ತಿಂಗಳ ಕಾಲ ಇದ್ದಾಗ DC ಗಮನಕ್ಕೆ ಹೋದಾಗ DC ಪೌರಾಯುಕ್ತ ಸೈನ್ ಹಾಕಿದಾನೆ. ಅದು ಈ ಬುಕ್ ನಲ್ಲಿದೆ. ಇದನ್ನು ಕೂತ್ಕೊಂಡವ ಯಾರು ಅಲ್ಲಿ ಅಧ್ಯಕ್ಷನಾಗಿ ಕೂತ್ಕೊಂಡವ ನೀನು ಸೈನ್ ಮಾಡಯ್ಯ ಅಂತ ಕೇಳ್ಬೇಕಾಗಿತ್ತು. ಸಭೆ ಕರೆಯೋದಾರು ಅಧ್ಯಕ್ಷ. ಮೀಟಿಂಗ್ ಇಟ್ಟಾಗ ಅದನ್ನ ಪಾಸ್ ಮಾಡೋದು ಯಾರು? ನಗರಸಭೆ ಸದಸ್ಯರು. ಪುರಿತಾ? ಅದೇನು ಬಂದು ಫೈನಾನ್ಷಿಯಲಿ ಬರುವಾಗ ಪೌರಾಯುಕ್ತರು ಬರ್ತಾರೆ. ಇಲ್ಲ ಹಂಗ್ ಬರಲ್ಲ. ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಆದ್ರೆ ಸಭೆ ಕರಿಬೇಕಾಗಿರೋದು ಯಾರು? ಸಭೆಗೆ ಹೇಳ್ತಾ ಸಭೆ ಕರಿಯ ಅಂತ ಪೌರಾಯುಕ್ತರಿಗೆ ಆದೇಶ ಯಾರು ನೋಡ್ತಾರೆ? ಪೌರಾಯುಕ್ತ ಕಮಿಷನರ್ ಇವನ್ ಹೇಳ್ತಾನೆ, ಅಧ್ಯಕ್ಷ ಹೇಳ್ತಾನೆ. ಅಧ್ಯಕ್ಷ ಹೇಳಿದ್ಮೇಲೆ ಸಭೆ ಕರೀತಾರೆ. ಸಭೆಯಲ್ಲಿ ಸಬ್ಜೆಕ್ಟ್ ಬರ್ತಾವೆ. ಸಬ್ಜೆಕ್ಟ್ ಮೇಲೆ ಪಾಸ್ ಮಾಡೋ ಬಗ್ಗೆ ಏನ್ ಬೇಕಾದ್ರೆ ಒಂದು ಸಭೆ ಮಾಡಿದಾಗ 2ನೇ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ತೀರ್ಮಾನ ಆದಾಗ ಸರ್ವಾನುಮತದಿಂದ ಎಷ್ಟು ಜನ ಕಳಿಸ್ಬೋದು ಅವ್ರು ತೀರ್ಮಾನ ಮಾಡ್ತಾರೆ. ಅಫಿಷಿಯಲ್ ಆಗಿ ಇದನ್ನ ಇಟ್ಕೊಂಡವ್ರೆ ನಗರಸಭೆಯಲ್ಲಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬಂದು ಇಷ್ಟಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆವತ್ತಿನ ದಿನ 2020ರಿಂದ ಯಾವ ಕಮಿಷನರ್ ಇದ್ದ 2020ರವರೆಗೂ ಎಲ್ಲರೂ ಹೋಗ್ತಾರೆ. ಅದ್ರ ಜೊತೆ ಕೌನ್ಸಿಲರು ಹೋಗ್ತಾರೆ, ಅದ್ರ ಜೊತೆಗೆ ಅಧ್ಯಕ್ಷರು ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ಇದ್ರಲ್ಲಿ ಅಷ್ಟು ಒಂದು ಇದರಲ್ಲಿ ಫೋಕಸ್ ಮಾಡಿದ್ದಾರೆ. ನಿಯಮಗಳೆಲ್ಲ ಎಲ್ಲ ನಿಯಮಗಳಲ್ಲಿ ಫೋಕಸ್ ಆಗಿದೆ. ಆದ್ರಿಂದ ಇದನ್ನ ಇನ್ನು ಮುಂದಕ್ಕೆ ತಗೊಂಡೋಗ್ತೀವಿ. ಇಷ್ಟಲ್ಲಿ ಬಿಡೋದಿಲ್ಲ. ಇವತ್ತಿಗೆ ಇಷ್ಟು ಸಾಕಿರ್ಲಿ. ಮುಂದಕ್ಕೆ ನಮ್ಮ ಜ್ಯೋತಿ ಬಾಸ್ ಅವ್ರು ಮಾತಾಡ್ತಾರೆ. ನಾವು ಪ್ರೆಸ್ ಮೀಟ್ ಕರೆದ ಉದ್ದೇಶ ಇನ್ನೊಂದು ಇದೆ. ಇವತ್ತಿನ
ವಿಜಯವಾಣಿ, ನಿನ್ನೆ ಕೋಲಾರ ಪೇಪರ್, ಲೋಕಲ್ ಪೇಪರ್ಸ್ಗಳಲ್ಲೆಲ್ಲ ಸೇವ್ KGF ಕಮಿಟಿ ಕನ್ನಡ ಪರ ವಿರೋಧಿ ಚಟುವಟಿಕೆಗಳನ್ನ KGF ನಲ್ಲಿ ಮಾಡ್ತಾ ಇದ್ದಾರೆ. ಆ ತರ ಏನಾದರೂ ಮುಂದುವರಿಸಿದರೆ ನಾವು ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸುದ್ದಿಗಳನ್ನ ನಾನು ಓದಿದೆ. ಇದನ್ನ ನಾವು ಎರಡು ಮಟ್ಟದಲ್ಲಿ ನಾನು ತೀರ್ಮಾನ ಮಾಡಿದೆ. ಒಂದು, ಯಾವುದೇ ಆಧಾರಗಳಿಲ್ಲ, ಪೇಪರಲ್ಲಿ ಹಾಕಿದ್ದಾರೆ, ಯಾವ ಆಧಾರದ ಮೇಲೆ ಹಾಕಿದ್ರು, ಯಾವುದು ಬೇಸ್ ಇಲ್ಲ. ಸರಿ, ಲೀಗಲ್ ಆಗಿ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಏನಾದರೂ ಮಾಡೋಣ ಅಂದಾಗ ಮಾಧ್ಯಮದವರು ಬಂದಾಗ ನಾವು ಮಾಧ್ಯಮದಲ್ಲೇ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ನಾವು ಕೊಡಬೇಕಾಗತ್ತೆ, ಕೊಡೋಣ, ಆಮೇಲೆ ನೋಡೋಣ ಅಂತ ನಾವು ಇದನ್ನ ನಾನು ಕರೆದಿದ್ದೇನೆ. ನಿಮ್ಗೆಲ್ರೂ ಗೊತ್ತಿದೆ, ನಾವು ಸೇವ್ KGF ಒಂದು ಸ್ಟಾರ್ಟ್ ಮಾಡಿ ಕಳೆದ ವರ್ಷ ಡಿಸೆಂಬರ್ 14th 2025 ಅಲ್ಲಿ ಇದನ್ನ ಮಾಡಿದ್ದೇವೆ. ಇದರ ಉದ್ದೇಶ ಇಷ್ಟೇ. ಇದರಲ್ಲಿರೋರೆಲ್ಲ ನೋಡಿದರೆ ಹಲವರು ಪಕ್ಷಗಳಿರ್ತಾರೆ. ನಾನು ಒಂದು ಪಕ್ಷದಲ್ಲಿ ಇರ್ತೀನಿ, ಇವರು JDS ಅಲ್ಲಿ ಇರ್ತಾರೆ, RPI ಅಲ್ಲಿ ಇರ್ತಾರೆ, ಅಂಬೇಡ್ಕರ್ ಅಕಾಡೆಮಿಯಲ್ಲಿ ಇದ್ದಾರೆ, ADMK ನಲ್ಲಿದ್ದಾರೆ, DMK ನವರು ಇದ್ದಾರೆ, ಕಾಂಗ್ರೆಸ್ ಅಲ್ಲಿ ಸಪೋರ್ಟರ್ಸ್ ಕೂಡ ಇಲ್ಲಿದ್ದಾರೆ, CPI ನವರು ಇದ್ದಾರೆ, CPM ನವರು, ಈ ತರ ನಾವು ಎಲ್ಲರನ್ನ ಸೇರಿಸಿ ಇವಾಗ KGF ನ ಇದ್ದಂತ ಕಾಲಗಳು ಹೆಂಗಿತ್ತು ಅಂತ ನೋಡಿದರೆ, ಮೈನ್ಸ್ ಮುಚ್ಚಿದ ಮೇಲೆ ವಾತಾವರಣ ಎಲ್ಲ ನೋಡಿದರೆ ಎಲ್ಲಾ ಕಲ್ಕೊಂಡು ಹೋಗಿದೆ, ಇನ್ನೂ ಕಲ್ಕೊಳ್ಳೋದು ಪರಿಸ್ಥಿತಿಯಲ್ಲಿ ನಡೀತಾ ಇದೆ. ಆಲ್ಟರ್ನೇಟ್ ಏನು ಬಂದಿಲ್ಲ. ಸೊ ಆಲ್ಟರ್ನೇಟ್ ಬಂದಿಲ್ಲ ಅನ್ನುವಾಗ ಏನ್ ಮಾಡಬೇಕು ಅಂತ ಹೇಳಿ ಆಡಳಿತದಲ್ಲಿ MLAಗಳು ಬರ್ತಾರೆ, ಇಲ್ಲ MP ಬರ್ತಾರೆ, ಯಾರೋ ಬರ್ತಾರೆ, ಆದರೆ ಸರಿಯಾದ ರೀತಿಯಲ್ಲಿ ನಮ್ಮ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಈ ಸೇವ್ ಯುನೈಟೆಡ್ ಫ್ರಂಟ್ ಅನ್ನ ನಾವು ಮಾಡಿದ್ದೇವೆ. ತಾವು ನೋಡಬಹುದು, ಈ ವಿಚಾರ ಒಂದೊಂದಾಗಿ ನಾವು ತಗೊಂಡಾಗ ಬೆಮೆಲ್ ಕಾಂಟ್ರಾಕ್ಟ್ ವರ್ಕರ್ಸ್ ಇರಲಿ, ಆ ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ದೇವೆ. BGML ಕಾರ್ಮಿಕರ ವಿಚಾರದಲ್ಲಿ ಅವರಿಗೆ ಇವಾಗ 1 lakh ಸಹಿಗಳನ್ನ ಮಾಡಲು ನಾವು ಸೇರೋಣ ಅಂತ ನಾವು ಕನ್ನಡದಲ್ಲೇ ಇದನ್ನ ಎಲ್ಲಾ ಡಿಮಾಂಡ್ಸ್ ಅನ್ನು ಕೂಡ ನಾವು ಮಾಡಿದ್ದೇವೆ. 3 languages ಅಲ್ಲಿ ಇವತ್ತು ನಾವು ಇಂಗ್ಲಿಷ್ ಅಲ್ಲಿ ಮಾಡಿದ್ದೇವೆ, ಇನ್ನೊಂದು ತಮಿಳಲ್ಲಿ ಕೂಡ ನಾವು ಮಾಡಿದ್ದೇವೆ. ಇದರಲ್ಲಿ ಯಾವುದೇ ಜಾತಿಗೆ ಸಂಬಂಧಪಟ್ಟ ಸಂಘ ಅಲ್ಲ ಇದು, ಯಾವುದೇ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಸಂಘ ಅಲ್ಲ ಕೂಡ ಇಲ್ಲ ಇದು. ಸೊ ಇದರಲ್ಲಿ ಎಲ್ಲರೂ ಇದ್ದಾರೆ, ಇಸ್ಲಾಮಿಯರಿದ್ದಾರೆ, ಕನ್ನಡಿಗರಿದ್ದಾರೆ, ತೆಲುಗು ಸ್ಪೀಕ್ ಮಾಡೋರು ಇದ್ದಾರೆ, ತಮಿಳ್ನವ್ರು ಇದ್ದಾರೆ, ಸೊ ಜೈನ್ಸ್ ಎಲ್ಲಾ ಕಡೆನೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ 1 lakh ಸಿಗ್ನೇಚರ್ ನಾವು ಮಾಡುವಾಗ ಏನ್ ಪ್ರೆಸ್ನವರು ತಾವೇ ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಡಿಮಾಂಡ್ಸ್ ಅನ್ಗೆ ಸಪೋರ್ಟ್ ಆಗಿ ಸಿಗ್ನೇಚರ್ಸ್ ಮಾಡ್ತಾ ಇದ್ದೀರಿ. ಇದು ಒಂದ್ ಕಡೆ ಹೋಗ್ತಾ ಇದೆ. ಅದು ಡೈಲಿ ಟ್ರಾವೆಲರ್ ಇಶ್ಯೂ ಬರ್ಬೋದು. ಈ ಮುನ್ಸಿಪಾಲಿಟಿ ಅವ್ಯವಹಾರಗಳು ಏನೇನಿದೆ, ಈ ಬೀಪ್ ಮಾರ್ಕೆಟ್ ಇಶ್ಯೂ ಬಂದಾಗ ನಾವು ಹೋಗಿ ನಿಂತೀವಿ. MG ಮಾರ್ಕೆಟ್ ಅನ್ನ ಅಲ್ಲಿ ಫುಲ್ ಮಾರ್ಕೆಟ್ ನ ಹೊಡೆಯುವಾಗ ಅದಕ್ಕೆ ವಿರೋಧವಾಗಿ ಏನ್ ಅನ್ಯಾಯ ಮಾಡ್ತಾ ಇದ್ರಿ ಅನ್ನೋ ಘೋಷಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಈ ಜಿಮ್ಖಾನಾ ಗ್ರೌಂಡ್, ಡಾಕ್ಟರ್ BR ಅಂಬೇಡ್ಕರ್ ಸ್ಟೇಡಿಯಂ ಅನ್ನ ಎಲ್ಲರೂ ಪ್ರಶ್ನವ್ರು ಕೇಳಿದಿರಿ, ನಾವು ಕೂಡ ಅದನ್ನ ಕೇಳಿದಿರಿ. ಅದಕ್ಕೆ ಮೇಲೆ ಅವರು ಇದನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಂಪನಿ ಹಾಸ್ಪಿಟಲ್, BGML ಹಾಸ್ಪಿಟಲ್ ನ ಒಂದು ಮಲ್ಟಿ ಸ್ಪೆಷಾಲಿಟಿ ಮಾಡ್ಬೇಕಂತ ಈ ಜನರಲ್ ಹಾಸ್ಪಿಟಲ್ ವಿಚಾರದಲ್ಲಿ. ಸೊ ಈ ತರ ಇವಾಗ ಕುಡಿಯೋದಕ್ಕೆ ನೀರಿಲ್ಲ ಈ ಊರಲ್ಲಿ. ಇನ್ನೂ ನಾವು ಟ್ಯಾಂಕರ್ ವಾಟರ್ನ ನಂಬುತ್ತಾ ಇದೀವಿ, ಬೋರ್ ವಾಟರ್ನ ನಂಬ್ತಾ ಇದೀವಿ. KGF ವಾಟರ್ ವರ್ಕ್ಸ್ ಬೋರ್ಡ್ ಇದೆ, ಇಲ್ಲಿಂದ ಕ್ರೋರ್ಸ್ ಆಫ್ ರುಪೀಸ್ ಅಮೃತ್ ಸಿಟಿ ಸ್ಕೀಮ್ ಅಲ್ಲಿ ಪೈಪ್ಗಳು ಹಾಕಿದ್ದಾರೆ. ಬೇತಮಂಗಲ ಕೆರೆಯಲ್ಲಿ ನೀರು ತುಂಬಿ ಹೋಗಿದೆ. ಆದ್ರೆ ನಾನು KGF ಅಂತ ಬಂದಾಗ KGF ಕಾನ್ಸ್ಟಿಟ್ಯೂನ್ಸಿ, ಇದರಲ್ಲಿ ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲಾ ಇರೋರಿಗೆ ಸೇರಿ ನಾವು ಆ ವಿಚಾರಗಳನ್ನ ಮಾಡಿದೀವಿ. ಇವಾಗ ಬೇತ್ಮಂಗ್ಲ ಕೆರೆ ನೀರು ಕೇಳ್ತಾ ಇದೀವಿ, ಇದು ಕನ್ನಡ ವಿರೋಧ ಹೋರಾಟನ? KGFಗೆ ಒಂದು ಕಾರ್ಖಾನೆ ತನ್ನಿ ಅಂತ ನಾವು ಘೋಷಣೆ ಮಾಡ್ತಾ ಇದೀವಿ, ಇದು ಕನ್ನಡ ವಿರೋಧನ? ಇಲ್ಲಿ ಜನರಲ್ ಹಾಸ್ಪಿಟಲ್ ನ ನೀವು ಬದಲಾವಣೆ ಮಾಡಿ ಅಂತ ಕೇಳ್ತೀವಿ, ಇದು ಕನ್ನಡ ವಿರೋಧಿ ಹೋರಾಟನ? BGML ವಿಚಾರದಲ್ಲಿ ನಾವು ಮಾತಾಡ್ತಾ ಇದೀವಿ, ಅದು ನಾವು ಕನ್ನಡ ಪರ ವಿರೋಧ ಹೋರಾಟನ? ಬೆಮೆಲ್ ಬಗ್ಗೆ ಮಾತಾಡ್ತಾ ಇದೀವಿ, ರೋಡ್ ಬಗ್ಗೆ ಮಾತಾಡ್ತಾ ಇದೀವಿ, ಮಾರ್ಕೆಟ್ ಬಗ್ಗೆ ಏನೇ ಒಂದು ಅನ್ಯಾಯ ಬಂದ್ರು ನಾವು ಮುಂದೆ ನಿಂತು ಘೋಷಣೆ ಮಾಡ್ಬೇಕಂತ ನಾವು ಮಾಡ್ತಾ ಇದೀವಿ. ಇಲ್ಲಿ ಅವರು ಪೇಪರ್ ಅಲ್ಲಿ ಬರೆದಿದ್ದಾರೆ, 12th ಭಾನುವಾರ PWD ಗೆಸ್ಟ್ ಹೌಸ್ ನಲ್ಲಿ ಮೀಟಿಂಗ್ ಆಯ್ತು ಅಂತ. ಪೇಪರ್ ನಲ್ಲಿ ಬರೆಯೋರು ಇದೆಲ್ಲ ನೋಡ್ಬೇಕಾಗಿದೆ. PWD ಗೆಸ್ಟ್ ಹೌಸ್ ಮೀಟಿಂಗ್ ಯಾರು ಮಾಡಿತ್ತು? ಇದು ಇನ್ವಿಟೇಷನ್. ಇದರಲ್ಲಿ ಇನ್ವಿಟೇಷನ್ ಅಲ್ಲಿ ಮಾಡಿರೋರು D ಜೈಪಾಲ್ ಅವ್ರು ಮಾಡಿದ್ದಾರೆ. KDA ಚೇರ್ಮನ್ ಅಂತ ಏಕಿ ಅವರು ಈ ಮೀಟಿಂಗ್ ಅನ್ನ ಕರೆದಿದ್ದಾರೆ.
ಆ ಮೀಟಿಂಗ್ ಅಲ್ಲಿ ಸೇವ್ KGF ರೆಪ್ರೆಸೆಂಟೇಷನ್ ಇಲ್ಲ, ನಾವು ಯಾರು ಕೂಡ ಅದಲ್ಲಿ ಭಾಗವಹಿಸಿಲ್ಲ, ನಾವು ಅಲ್ಲಿ ಯಾರು ಕೂಡ ವಿಚಾರಗಳ ಬಗ್ಗೆ ಅಲ್ಲಿ ನಾವು ಮಾತಾಡಿಲ್ಲ. ಆ ತರ ಇರುವಾಗ ಅಲ್ಲಿ ಏನೇನು ಮಾತಾಡಿದ್ರು ಅದೆಲ್ಲ ಪೇಪರ್ ಅಲ್ಲಿ ಹಾಕಿದ್ದಾರೆ. ಬಟ್ ಹೆಡ್ಡಿಂಗ್ ಏನ್ ಕೊಡ್ತಾರೆ ಅಂದ್ರೆ ಸೇವ್ KGF ಅಂತ ಅವರು ಕೊಡ್ತಾ ಇದ್ದಾರೆ. ಆದ್ರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಯಾವತ್ತೂ ಕೂಡ ಕನ್ನಡ ಪರ ವಿರೋಧಿ ಅಲ್ಲ. ನಾವು ಕೂಡ ಇವಾಗ KGF ನಲ್ಲಿ ನೆಕ್ಸ್ಟ್ ನಾವು ಐಡೆಂಟಿಫೈ ಮಾಡ್ತೀವಿ. ಕನ್ನಡ ಸ್ಕೂಲ್ಸ್ ಎಷ್ಟೆಷ್ಟಿದೆ, ಎಷ್ಟು ಬಿಲ್ಡಿಂಗ್ ಇವತ್ತು ವೇಸ್ಟ್ ಆಗ್ತಾ ಇದೆ, ಯಾಕೆ ಮದರ್ ಟಂಗ್ ಲ್ಯಾಂಗ್ವೇಜ್ಗೆ ಎಷ್ಟು ಪ್ರಿಫರೆನ್ಸ್ ಇವತ್ತು ಬ್ಲಾಕ್ ಎಜುಕೇಶನಲ್ ಆಫೀಸರ್ ಇವತ್ತು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ BGML ಸ್ಕೂಲ್ ನಾವು ತಗೋಬಹುದು. BGML ಸ್ಕೂಲ್ ಪರಿಸ್ಥಿತಿ ಏನಿದೆ, ಚಲ್ಲಪ್ಪ ಸ್ಕೂಲ್ ಇದೆ, BGML ಇನ್ನೊಂದು ಚಲ್ಲಪ್ಪ ಸ್ಕೂಲ್ ಇದೆ. ಈ ತರ ಹಿಸ್ಟಾರಿಕಲ್ ಸ್ಕೂಲ್ಸ್ ಗಳನ್ನೆಲ್ಲ ಕೂಡ ನಾವು ಇವತ್ತು ಪ್ರಸ್ತಾಪ ಮಾಡ್ತಾ ಇದೀವಿ. ಅದರಿಂದ ಈ ವಿಚಾರಗಳನ್ನೆಲ್ಲ ಸೇರಿಸಿ ನಾವು ಮಾಡ್ತಾ ಇದ್ದೀವಿ. ಅದರಿಂದ ಅವರೇ ಇವಾಗ ಯಾರು ಅವ್ರು ಕೊಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಯಾರೋ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರು ವೆಂಕಟಪ್ಪ ಹೇಳಿಕೆ ಸೇವ್ KGF ಹೆಸರಲ್ಲಿ ಕನ್ನಡ ಕಡೆಗಣಿಸಿದರೆ ಉಗ್ರ ಹೋರಾಟ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಏನು ಬೇಸ್ ಇದೆ, ಅವ್ರಿಗೆ ಏನು ಆಧಾರ ಇದೆ, ಏನು ಯಾರ ಭಾಷಣ ಕೇಳಿದ್ರು, ಯಾರು ಮಾತಾಡಿದ್ರು, ಸೇವ್ KGF ಅಧ್ಯಕ್ಷ ನಾನ್ ಮಾತಾಡಿದನ, ಇಲ್ಲ ದಯಾಳನ್ ಅವರು ಮಾತಾಡಿದ್ರ, ಇಲ್ಲ ಬೇರೆಯವರು ಮಾತಾಡಿದಾರ, ಇವಾಗ ಅವರು ಮೆಟೀರಿಯಲ್ಸ್ ಕೊಡಬೇಕು. ಇವಾಗ 1 ವರ್ಷದಿಂದ ಸೇವ್ KGF ಆಗಿರೋದ್ರಿಂದ ನೀವು KGF ಶಾಸಕರನ್ನು ನೋಡಬಹುದು, ಎಷ್ಟು ವಿಚಾರಗಳಲ್ಲಿ KGF ಸೇವ್ ಕಮಿಟಿ ರೈಸ್ ಮಾಡಿರೋ ವಿಷಯಗಳನ್ನ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೇವ್ KGF ಏನು ಪ್ರಸ್ತಾಪ ಮಾಡ್ತಾ ಇದೆ ಅದನ್ನ ಪಾರ್ಲಿಮೆಂಟ್ ಅಲ್ಲಿ ಸಂಸದರು ಮಾಡ್ತಾ ಇದ್ದಾರೆ. ಇದರ ವಿಚಾರ ಏನಂದ್ರೆ ಒಂದು ಪ್ರಾಪರ್ ಅಪೋಸಿಷನ್ KGF ಅಲ್ಲಿ ಇರಬೇಕು. ಅದು ನಾವು ಪೊಲಿಟಿಕಲ್ ಆಗಿಲ್ಲ, ಬಟ್ ನಾನ್ ಪೊಲಿಟಿಕಲ್ ಆಗಿ ಕೂಡ ಆ ವಿಚಾರಗಳನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆದ್ರಿಂದ ಅವರು ವಿಚಾರ ಗೊತ್ತಿಲ್ಲದೆ, ಯಾಕಂದ್ರೆ KGF ನಲ್ಲಿ ಇವತ್ತು ಹೈಯೆಸ್ಟ್ ಸ್ಟೂಡೆಂಟ್ಸ್ ಮದರ್ ಟಂಗ್ ಅವ್ರದ್ದು ತಮಿಳ್ ಇರ್ಬೋದು, ಆದರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ನೋಡಿದ್ರೆ ಇವತ್ತು ಕನ್ನಡ ತಗೊಂಡು ಹೋಗ್ತಾರೆ. ನನ್ನ ಮಗಳು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ. ಸೊ ಈ ಕನ್ನಡ ಪ್ರಿಫರೆನ್ಸ್ ಇವತ್ತು ತಗೊಳ್ತಾ ಇದ್ದಾರೆ. 98, 99 ಮಾರ್ಕ್ಸ್ ತಗೊಳ್ತಾ ಇದ್ದಾರೆ KGF. ಯಾವ ತಮಿಳ್ ಆರಿಜನ್ ಅಂತ ಮಾತಾಡ್ತಾರಲ್ಲ ಅವರ ಮಕ್ಕಳು 99% ತಗೊಳ್ತಾರೆ. ಅದರಿಂದ KGF ನಲ್ಲಿ ಯಾರು ಕೂಡ ಕನ್ನಡ ವಿರೋಧ ಚಟುವಟಿಕೆಗಳನ್ನ ಯಾರು ಮಾಡೋದಿಲ್ಲ, ಆ ತರ ಯಾರು ಕೂಡ ಮಾಡೋದಿಲ್ಲ. ಮುಖ್ಯವಾಗಿ ಸೇವ್ KGF ಯುನೈಟೆಡ್ ಫ್ರಂಟ್ ಎಲ್ಲ ಇವಾಗ ನಮ್ಮ ಕನ್ನಡ ಮಿತ್ರರು ಪ್ರಕಾಶ್ ನಮ್ಮ ಸೇವ್ KGFಗೆ ಬೆಂಬಲಿಗರಾಗಿದ್ದಾರೆ. ಹಲವು ಮೀಟಿಂಗ್ಗಳಲ್ಲಿ ಅವರೇ ಕೂಡ ನಮ್ಮ ಜೊತೆಯಲ್ಲಿ ಬಂದು ಭಾಗವಹಿಸಿದ್ದಾರೆ. ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಿ, ನಾವು ಕೂಡ ಬರ್ತೀವಿ ಅಂತ ಕೂಡ ನಮ್ಗೆ ಮೆಂಬರ್ಶಿಪ್ ಕೊಡ್ರಿ ಅಂತ ಕೂಡ ಕೇಳ್ತಾ ಇದ್ದಾರೆ. ಅದರಿಂದ ಸೇವ್ KGF ಯುನೈಟೆಡ್ ಫ್ರಂಟ್ ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಹೋಗಲ್ಲ. PWD ಗೆಸ್ಟ್ ಹೌಸ್ ನಲ್ಲಿ ಯಾರು ಮೀಟಿಂಗ್ ಮಾಡಿದರು ಆ ವಿಚಾರಗಳನ್ನೆಲ್ಲ ತಗೊಂಡು ಮಾತಾಡಬೇಕು. ನಮ್ಮ ಮೇಲೆ ಆರೋಪ ಮಾಡೋದ್ರಿಂದ ಏನಾಗುತ್ತೆ, ಇಡೀ ಪೇಪರ್ಗಳಲ್ಲಿ ಬಂದಾಗ ಇಡೀ ವೈಡ್ ಸ್ಪ್ರೆಡ್ ಆಗುತ್ತೆ. ಅಂತ ಒಂದು ಸ್ಪ್ರೆಡ್ ಆಗಿ ಯಾವುದೋ ಒಂದು ಕೆಟ್ಟ ಚಟುವಟಿಕೆಗಳು ಎಲ್ಲೋ ಒಂದು ಆದರೆ ನಾಳೆ ನಾವು ಹೊಣೆಗಾರರಾಗ್ತೀವಿ. ಆದ್ರಿಂದ ನೀವು ಪ್ರಾಪರ್ ಆಗಿ ಇದಕ್ಕೆ ರಿಪ್ಲೈ ಮಾಡಬೇಕು. ಈ ತರ ನಾವು ಗೊತ್ತಿಲ್ಲದೆ ಮಾತಾಡಿದ್ದೇವೆ, ಇಲ್ಲ ವಿಚಾರ ಇಲ್ಲದೆ ಮಾತಾಡಿದ್ದೇವೆ ಅಂತ ತಾವೇ ಒಂದು ಅದಕ್ಕೆ ರಿಪ್ಲೈ ಮಾಡಿ. ಹಂಗ್ ಮಾಡಿಲ್ಲ ಅಂದ್ರೂ ಕೂಡ ನಾವು ಹೇಳ್ತೀವಿ ಅದು ಕಂಟಿನ್ಯೂ ಇಲ್ಲ, ನೀವು ನಮ್ಮ ಮೇಲೆ ಪ್ರಚಾರ ಅಪಪ್ರಚಾರಗಳು ಯಾರಾದ್ರೂ ಮಾಡೋದಾದ್ರೆ ನಾವು ಡೆಫಿನೆಟ್ ಆಗಿ ಲೀಗಲ್ ಆಕ್ಷನ್ ಆಗಲಿ ಹೋಗ್ತೀವಿ. ಅದರಲ್ಲಿ ಏನು ಸೆಕೆಂಡ್ ಥಾಟ್ ಇಲ್ಲ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಏನೋ ನಮ್ಮ ದಯಾಳನ್ ಅವರು ವಿಚಾರಗಳನ್ನೆಲ್ಲ ಹೇಳಿದ್ರು, ಯಾಕಂದ್ರೆ MG ಫುಲ್ ಮಾರ್ಕೆಟ್ ಹೊಡೆಯುವಾಗ ಅದರ ಬಗ್ಗೆ ಕೂಡ ನಾವು ಇದು ಮಾಡಿದ್ದೇವೆ. ನನ್ಗೇನು ಬೇಜಾರಂದ್ರೆ ಯಾವ ಕಳ್ಳರು ಒಂದಾಗಿ ಸೇರಿ ಕಳ್ಳತನ ಮಾಡಿದರು, ಕಳ್ಳತನ ಮಾಡುವಾಗ ಎಲ್ಲ ಸೇರಿ ಮಾಡ್ತಾರೆ. ಕಳ್ಳತನ ಮುಗಿದ ಮೇಲೆ ಶೇರ್ ಬಂದಿಲ್ಲ ಅಂದ್ರೆ ಯಾರೋ ಒಬ್ಬನು ಬಂದು ಆಚೆ ಮಾತಾಡ್ತಾನೆ. ಆ ರೀತಿ ವಲ್ಲಲ್ ಮುನ್ಸ್ವಾಮಿ ಅವರು ಡೆಪ್ಟಿ ಕಮಿಷನರ್ ಅವರ ಹತ್ರ ಹೋಗಿ ಒಂದು ಮೆಮೊರಂಡಮ್ ನ ಅಲ್ಲಿ ಸಬ್ಮಿಟ್ ಮಾಡ್ತಾರೆ. ಹುಲ್ಲು ಮಾರ್ಕೆಟ್ ಅಲ್ಲಿ SC STಗಳಿಗೆ ಅಂಗಡಿಗಳನ್ನ ಸರಿಯಾಗಿ ಇದು ಮಾಡಿಲ್ಲ, ಅದರಿಂದ ಡಿಜಿಟಲ್ ಮ್ಯಾಪ್ ಅಲ್ಲಿ ಅವರು ಸರಿಯಾಗಿ ಮಾಡಿಲ್ಲ, ಅದರಿಂದ ನಾನು ಆಚೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಏನು ಕಳುವು ಮಾಡಿದ್ರು, ಏನು ಡೆಮಾಲಿಷನ್ ಆಯ್ತು, ದಟ್ ಈಸ್ ಇಲ್ಲಿಗಲ್.
ಫಸ್ಟ್ ಆಫ್ ಆಲ್ ವಿತೌಟ್ ಎನಿ ಪ್ರೊಸೀಜರ್ಸ್ ಮಾಡದೆ ಅಲ್ಲಿ ಏನು ಮಾಡಿದಿರೋ ಯು ಆರ್ ರಾಂಗ್ಫುಲ್ ಲಾಸ್ ಟು ದಿ ಗವರ್ನಮೆಂಟ್. ಗವರ್ನಮೆಂಟ್ಗೆ ರಾಂಗ್ಫುಲ್ ಲಾಸ್ ಆಗಿದೆ, ಅಲ್ಲಿ ರೆವಿನ್ಯೂ ಲಾಸ್ ಆಗಿದೆ, ಅಲ್ಲಿ ನೊಂದವರಿಗೆ ಹಲವಾರು ಜನಕ್ಕೆ ಅದನ್ನೆಲ್ಲ ಮಾಡಿದ್ದಾರೆ. ಇವಾಗ ಮಾಡಿ ಹೋದ ಮೇಲೆ ಇದೆಲ್ಲ ಮಾಡಿಲ್ಲ, ಅದರಿಂದ ನಾನ್ ರೆಪ್ರೆಸೆಂಟೇಷನ್ ಈಸ್ ಆಲ್ಸೋ ಒನ್ ಆಫ್ ದ ಅಕ್ಯೂಸ್ಡ್. ಅವರು ಕೂಡ ಅದರಲ್ಲಿ ಎಲ್ಲಾ ವಿಚಾರಗಳನ್ನ ಮಾಡಿದ್ದಾರೆ. ಸೇವ್ ಸರ್ ರಾಂಗ್ಫುಲ್ ಲಾಸ್ ಟು ದಿ ಗವರ್ನಮೆಂಟ್ ರೆವಿನ್ಯೂ. ಇವಾಗ ಈಸ್ ಎ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್. ಮುನ್ಸಿಪಾಲಿಟಿ ಆಕ್ಟ್ ಅಲ್ಲಿ ನಿಮ್ಮ ರೆಸೊಲ್ಯೂಷನ್ಗಳಲ್ಲಿ ನಿಮ್ಮ ಪ್ರೊಸೀಜರ್ಸ್ಗಳಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಹೊಡಿಬೇಕಾದ್ರೆ ಏನೇನು ಕಾಷನ್ ನೋಟಿಸ್ ಕೊಡಬೇಕು, ಅವ್ರನ್ನ ಕಾಲ್ಫರ್ ಮಾಡಬೇಕು, ಅವ್ರ ಅರಿಯರ್ಸ್ ಆಫ್ ರೆಂಟ್ ಅನ್ನ ಕಲೆಕ್ಟ್ ಮಾಡಬೇಕು, ಅವ್ರ ಏನಾದ್ರು ಡ್ಯಾಮೇಜಸ್ ಇದೆಯಾ, ಎಷ್ಟು ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದನ್ನ ಪ್ರಾಪರ್ ರಿಪೋರ್ಟ್, ಸ್ಮಾಜರ್ ರಿಪೋರ್ಟ್ ನ ತಗೋಬೇಕು, PWD ಒಪಿನಿಯನ್ ತಗೋಬೇಕು, ಯಾರಿಗೆ ಟೆಂಡರ್ ಬಿಡಬೇಕು, ಡೆಮಾಲಿಷನ್ ಆದ್ರೆ ಆ ಡೆಮಾಲಿಷನ್ ವೇಸ್ಟ್ ಅದನ್ನ ವ್ಯಾಲ್ಯೂ ಮಾಡಬೇಕು, ಡೆಮಾಲಿಷನ್ ವೇಸ್ಟ್ ಎಷ್ಟು ವ್ಯಾಲ್ಯೂ ಆಗುತ್ತೆ, ಅದರಲ್ಲಿ ಎಷ್ಟು ನಮಗೆ ರೆವೆನ್ಯೂ ಬರ್ತದೆ, ಅದೇ ಒಬ್ಬರಿಗೆ ಟೆಂಡರ್ ಕಾಲ್ಫರ್ ಮಾಡಬೇಕು. ಇದೆಲ್ಲ ಸೇರಿ ಅವರು ಮಾಡಿರ್ಬೇಕು. ಸೊ ಇದನ್ನ ಏನು ಮಾಡಿಲ್ಲ, ಎಲ್ಲ ಅನ್ಯಾಯವಾಗಿ ಎಲ್ಲ ಮಾಡಿಬಿಟ್ಟು ಇವಾಗ ಅದು ಫುಟ್ಬಾಲ್ ಗ್ರೌಂಡ್ ತರ ಓಪನ್ ಆಗಿದೆ. ಸೊ ಅದ್ರಲ್ಲಿ ಎಣ್ಣಿಗೂ ಏನು ಕೂಡ ಆಕ್ಟಿವಿಟೀಸ್ ಇಲ್ಲ. ಸೊ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಅವರ ಜೀವನ ಇದನ್ನೇ ಸೇವ್ KGF ಏನಂತೀವದೆ, ನಮ್ಮಲ್ಲಿ ಇರೋದನ್ನ ನಾವು ಕಲ್ಕೊಳ್ಳೋದಕ್ಕೆ ತಯಾರಿಲ್ಲ, ನಮ್ಮಲ್ಲಿ ಇರೋದು ನಮ್ಮ ಊರನ್ನ ನಾಶ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಯಾವ ವೈಯಕ್ತಿಕ ವ್ಯಕ್ತಿಗಳ ಆದಾಯಕ್ಕಾಗಿ ನಮ್ಮ ಊರನ್ನ ನಾಶ ಮಾಡೋದಕ್ಕೆ ನಾವು ಬಿಡ್ತಾ ಇಲ್ಲ. ಇದರಲ್ಲಿ ಪೊಲಿಟಿಕಲ್ ಇಲ್ಲ. ನಾವು ಯಾರನ್ನು ಐಡೆಂಟಿಫೈ ಮಾಡಿ ಇವರು ಅಂತ ನಾವು ಏನು ಸೊ ಈ ತರ ವಿಚಾರಗಳಿಗೆ ಸೇವ್ KGF ಯಾವತ್ತು ಕೂಡ ಇವಾಗ ಮುನ್ಸಿಪಾಲಿಟಿಯಲ್ಲಿ ನಾವು ಅವತ್ತು ಏನು ನಮ್ಮ ಡೆಪ್ಟಿ ಸೂಪ್ರಿಟೆಂಡೆಂಟ್ ಕೂಡ ನಮ್ಮನ್ನು ಕೇಳ್ಕೊಂಡ್ರು, ಅವತ್ತು ನೀವು ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಹೇಳಿ ಕೇಳಿದ್ರು. ಇವಾಗ 15,05,000 ರೂಪೀಸ್ ಒಂದೇ ದಿವಸದಲ್ಲಿ ಸಬ್ಜೆಕ್ಟು, ರೆಸೊಲ್ಯೂಷನ್, ಕೊಟೇಶನ್ ಒಬ್ಬರಿಗೆ ಅಲಾಟ್ ಮಾಡ್ತಾರೆ. ಇವಾಗ ಡೆಪ್ಟಿ ಕಮಿಷನರ್ ಹೇಳ್ತಾರೆ 15 ಲಕ್ಷ ರೂಪಾಯಿ ಅಲ್ಲಿ ಇದೆ ಅಂತ. ಬಟ್ ಇವತ್ತುವರೆಗೆ ಅದನ್ನ ಅವರು ಏನು ಮಾಡಿಲ್ಲ. ಬಟ್ ಆ ಕಾಂಟ್ರಾಕ್ಟರ್ ಅರವಿಂದ್ ಏನ್ ಹೇಳ್ತಾನೆ ಗೊತ್ತಾ, ನಾನು ಟೆಂಡರೇ ಮಾಡಿಲ್ಲ, ನಾನ್ ಟೆಂಡರೇ ಕೋಟ್ ಮಾಡಿಲ್ಲ, ನನ್ನ ಹೆಸರಲ್ಲಿ ಕೋಟ್ ಮಾಡಿದ್ದಾರೆ ಅಂತ ಕೂಡ ಈ ತರ ಅವರು, ನಾನು ಅವ್ರನ್ನ ಸಂಪರ್ಕ ಮಾಡಿ ಕೇಳಿದಾಗ ನಾನ್ ಟೆಂಡರ್ಗೆ ಕೋಟ್ ಮಾಡಿಲ್ಲ ಅಂತ ಕೂಡ ವಿಚಾರಗಳಿದೆ. ಅದರಿಂದ ಎಂಟೈರ್ ಮುನ್ಸಿಪಾಲಿಟಿ ಇದು ಹೈಯೆಸ್ಟ್ ಕರಪ್ಟೆಡ್ ಮುನ್ಸಿಪಾಲಿಟಿ. ಸುಮಾರು ಕೋಟ್ಯಾಂತರ ರೂಪಾಯಿಯನ್ನ ರೆವಿನ್ಯೂಯನ್ನ ಲಾಸ್ ಮಾಡಿದ್ದಾರೆ, ಪ್ರೊಸೀಜರ್ಸ್ ನ ವೈಲೇಟ್ ಮಾಡಿದ್ದಾರೆ. ಆದ್ದರಿಂದ ಈ ಮುನ್ಸಿಪಾಲಿಟಿ ಈ ತರ ಇದೆ ಅನ್ನೋದನ್ನು ಕೂಡ ಜನರಿಗೆ ಒಂದು ಫ್ಯೂಚರ್ ಯಂಗ್ ಜನರೇಷನ್ ಯಾವ ತರ ಒಂದು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದು ನಗರ, ಈ ನಗರದಲ್ಲಿ ಯಾವ ರೀತಿಯಲ್ಲಿ ಆಡಳಿತ ಇರಬೇಕು, ಹೆಂಗಿರ್ಬೇಕು, ಹೇಗಿರ್ಬೇಕು, ನಮ್ಮ ಲಕ್ಷಗಟ್ಟಲೆ ರೆವಿನ್ಯೂಗಳನ್ನ ಕಟ್ತಾ ಇದ್ದಾರೆ, ಇದನ್ನೆಲ್ಲ ಮಾಡಬೇಕು ಅನ್ನುವ ವಿಚಾರದಲ್ಲಿ ತಾನೇ ಅವರು ಹೇಳಿದ್ದಾರೆ. ಅದರ ಬಗ್ಗೆ ನಾವು ಡೆಫಿನೆಟ್ ಆಗಿ ಕೇಸ್ ಹಾಕೋದಂತೂ ನಿಜ. ಅದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ ನಾವು. ಫುಲ್ ಮಾರ್ಕೆಟ್ ಮೇಲೆ ಕೇಸ್ ಹಾಕೋದು ಇದೆ. ಮಸ್ಟ್ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಎಷ್ಟು ಅವ್ಯವಹಾರಗಳು ಆಗಿದೆ ಅನ್ನೋದನ್ನ ನಾವು ಲೋಕಾಯುಕ್ತಕ್ಕೆ ಹೋಗಿ ವಿತ್ ಡಾಕ್ಯುಮೆಂಟ್ ರೆಪ್ರೆಸೆಂಟೇಷನ್ ಎಲ್ಲ ಮಾಡ್ತೀವಿ. ಇದನ್ನೆಲ್ಲ ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ ಸೇವ್ KGF ಅಂತ ಯಾರೋ ಕೂಡ ಡೈವರ್ಟ್ ಮಾಡಿ ನಮ್ಮ ಹೆಸರ ಮೇಲೆ ಕಿಡಿಗೇಡಿಗಳು ಕೆಸಲ ಈ ತರ ರಾಂಗ್ ಇನ್ಫಾರ್ಮೇಶನ್ ಅಲ್ಲಿ ಮಾಡಿರ್ಬೋದು. ಕನ್ನಡ ಪರ ಯಾವತ್ತೂ ಕೂಡ ಸೇವ್ KGF ವಿರೋಧವಾಗಿ ನಿಲ್ಲೋದಿಲ್ಲ. ಕನ್ನಡ ಪರ ಹೋರಾಟಗಾರರು ಕೂಡ ನಮ್ ಜೊತೆಲಿದ್ದಾರೆ. ನಾವು ಕೂಡ ಕನ್ನಡ ಪರ ಹೋರಾಟಗಾರರಾಗಿ ಇರ್ತೀವಿ. ಕನ್ನಡ ಮಣ್ಣಲ್ಲಿ ನಾವು ಜೀವ ಮಾಡ್ತಾ ಇದ್ದೀವಿ, ಕನ್ನಡ ಮಣ್ಣಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದು ಕರ್ನಾಟಕ. ಅವರವರ ಮಾತೃಭಾಷೆ ಅವರವ್ರಿಗೆ ಇರ್ತದೆ. ಅದು ತೆಲುಗು ಅವರು ಮಾತೃಭಾಷೆ, ಅವ್ರ ಸಂಸ್ಕೃತಿ ಇರ್ತದೆ. ಕನ್ನಡದವ್ರಿಗೆ ಅವರ ಸಂಸ್ಕೃತಿ ಇರ್ತದೆ. ತಮಿಳ್ನವ್ರಿಗೂ ಅವರ ಸಂಸ್ಕೃತಿ ಇರ್ತದೆ. ಉರ್ದುನವ್ರಿಗೆ ಅವರ ಸಂಸ್ಕೃತಿ ಇರ್ತದೆ. ಎಲ್ಲಾ ಸಂಸ್ಕೃತಿಗಳನ್ನ ಅವರವರು ಬೆಂಬಲಿಸಬಹುದು. ಇದು ಕರ್ನಾಟಕ. ಕನ್ನಡ ವಿರೋಧಿ ಚಟುವಟಿಕೆಗಳಲ್ಲಿ ಯಾವತ್ತೂ ಕೂಡ ಸೇವ್ KGF ನಿಲ್ಲೋದಿಲ್ಲ. ನಮ್ಮ ಸ್ನೇಹಿತರು ಆತ್ಮೀಯರು ಏನು ವಿಚಾರ ಗೊತ್ತಿಲ್ಲದೆ ಏನು ಪ್ರಸ್ತಾಪ ಮಾಡಿ ಸ್ಟೇಟ್ಮೆಂಟ್ ಮಾಡಿ ಈ ತರ ಅವರು ಏನು ವಾರ್ನಿಂಗ್ ನೀಡಿದಾರೋ ಅವ್ರ ಹತ್ರ ಆಧಾರ ಇರಬೇಕು. ಆಧಾರ ಇಲ್ಲದೆ ಈ ತರ ಅವರು ಕೂಡ ಮಾತಾಡಿದರೆ ಡೆಫಿನೆಟ್ ಆಗಿ ಲೀಗಲ್ ಆಗಿ ನಾನು ಎಲ್ಲಾ ರೀತಿಯಲ್ಲಿ ಕೂಡ ಆಕ್ಷನ್ ತಗೊಳ್ತೀನಿ ಅಂತ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನಾದ್ರೂ 31ನೇ ತಾರೀಕು 11ನೇ ತಿಂಗಳು 2020 ಬಂದು ನಮ್ಮ ವಳ್ಳಲ್ ಮುನ್ಸ್ವಾಮಿ ಅವರು ಅಧ್ಯಕ್ಷ ಆಗ್ತಾರೆ.
ಅದಾದ್ಮೇಲೆ 2ನೇ ತಾರೀಕು 1ನೇ ತಿಂಗಳು 2021ರಲ್ಲಿ ಒಂದು ರೆಸಲ್ಯೂಷನ್ ಮಾಡ್ತಾನೆ. ಏನ್ ಮಾಡ್ತಾನೆ? ಪುತ್ಥಳಿ ಶಿಥಿಲವಾಗಿದೆ, ಇದನ್ನ ಕಂಚಿನ ಪುತ್ಥಳಿ ಮಾಡಬೇಕು ಅಂತ ಸರ್ವಾನುಮತದಿಂದ ಗಾಂಧಿದೂನು ಇದನ್ನ ಎರಡನ್ನು ಬಂದು ಕಂಚಿನ ಪ್ರತಿಮೆ ಮಾಡಬೇಕು ಅಂತ ಮಾಡ್ತಾನೆ. 2021 2ನೇ ತಾರೀಕು 1ನೇ ತಿಂಗಳಲ್ಲಿ ಮಾಡ್ತಾನೆ. 5 ವರ್ಷಗಳ ಕಾಲ ಮುಗಿದೋಯ್ತು. ಯಾಕಪ್ಪ ನೀನ್ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ನೋಡಿ ಹೆಂಗಿದೆ ಈ ನಗರಸಭೆ ದುರಾಡಳಿತ ಅನ್ನೋದಕ್ಕೆ. ಒಂದು ಗಾಂಧಿ ಪ್ರತಿಮೆ ಕಂಚಿಂದ ಮಾಡ್ಬೇಕು, ಅಂಬೇಡ್ಕರ್ ಪ್ರತಿಮೆ ಮಾಡ್ಬೇಕು ಅಂತ 2ನೇ ತಾರೀಕು 1ನೇ ತಿಂಗಳು 21ರಲ್ಲಿ ರೆಸಲ್ಯೂಷನ್ ಮಾಡ್ತಾನೆ ಇದೇ ಮಲ್ಲಲ್ ಮುನ್ಸ್ವಾಮಿ. ಯಾಕೆ ಉದಾಹರಣೆ ಕೊಡ್ತೀನಿ ಅಂದ್ರೆ, ಕೋಟ್ಯಾಂತರ ರೂಪಾಯಿಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ರಸ್ತೆ ಮಾಡ್ತೀನಿ, ಕಾಲುವೆ ಮಾಡ್ತೀನಿ, ಬೀದಿ ದೀಪ ಹಾಕ್ತೀನಿ, ಅವು ಮಾಡ್ತೀನಿ, ಇವು ಮಾಡ್ತೀನಿ, ಪೂಜೆ ಪುನಸ್ಕಾರಗಳು ಮಾಡ್ತಿರಲ್ಲಯ್ಯ. ಇದನ್ನ ಮಾಡಕ್ ನಿಮ್ಗೆ ಗೊತ್ತಾಗ್ಲಿಲ್ವಾ? ಇವತ್ತು ನೀತಿ ಬೋಧನೆಗಳು ಮಾಡ್ತಿರಲ್ಲ, ಅಂಬೇಡ್ಕರ್ ಸ್ಟ್ಯಾಚು ಮಾಡಕ್ ಗೊತ್ತಾಗ್ಲಿಲ್ವಾ? ಕಂಚಿಂದು ಗಾಂಧಿ ಪ್ರತಿಮೆನ ಮಾಡಕ್ ಗೊತ್ತಾಗ್ಲಿಲ್ವಾ? ನಾನು ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ತೀಯಲ್ಲ, ಇದನ್ನ ಯಾಕೆ ಮಾಡ್ಲಿಲ್ಲ? ಈ KGF ಜನತೆ ಗೊತ್ತಾಗ್ಬೇಕು. ಇಲ್ಲ ಅವರು ಬಂದ್ರು ಅಲ್ಲಿ ಫಸ್ಟ್ ಮೀಟಿಂಗ್ ಅಲ್ಲಿ ವಿ ಕಾಲ್ಡ್ ವಲ್ಲಲ್ ಮುನ್ಸ್ವಾಮಿ, ಡಿ ಜೈಪಾಲ್, ಕೆ ರಾಜೇಂದ್ರನ್, CPM ತಂಗರಾಜ್, ಎಲ್ಲಾ ಪಕ್ಷದವ್ರನ್ನ ಹೇಳಿ ಕರೆಸಿದೀವಿ. ವಿ ವಿಲ್ ಎಕ್ಸ್ಪೋಸ್ ಅವರ್ ಆಬ್ಜೆಕ್ಟಿವ್ಸ್ ಅಂಡ್ ಏಮ್ಸ್. ಇದು ನಮ್ಮ ಏಮ್. ಇದರಲ್ಲಿ ಯಾರು ಕೂಡ ಐಡೆಂಟಿಫಿಕೇಟ್ ಇವರೇ ಗುರುತಂತಿಲ್ಲ. ನಮ್ಮ ಸಿದ್ಧಾಂತ ಹಿಂಗಿದೆ, ನಮ್ಮ ಏಮ್ ಇದೆ, ನಮ್ಮ ಆಬ್ಜೆಕ್ಟಿವ್. ನಾನು ಏನ್ ಹೇಳಿದನೋ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೀವಿ. ಆ ವಿಚಾರಕ್ಕೆ ಯಾರಿಗೆ ಮನ್ಸಿಗೆ ಇಡ್ಸ್ಲಿಲ್ವೋ ಅವ್ರು ನೆಕ್ಸ್ಟ್ ಮೀಟಿಂಗ್ ನಿಂದ ಅವರು ದೂರ ಉಳಿದ್ರು. ಈ ಪಾಲಿಸಿ, ನಮ್ಮ ಏಮ್ ಅಂಡ್ ಆಬ್ಜೆಕ್ಟಿವ್, ಈ ಊರು, ಈ ಮಣ್ಣು, ಇದನ್ನ ನಾವು ಸೇವ್ ಮಾಡಬೇಕು ಅಂತ ಯಾರ ಮನಸ್ಸಲ್ಲಿದೆಯೋ ಅವರು ಈ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಕೊಂಡು ಬರ್ತಾ ಇದ್ದಾರೆ. ಈ ಪಾಲಿಸಿ ಒಪ್ಪದೆ ಯಾರು ಹೋದ್ರು ಅವರೆಲ್ಲ ದೂರ ಹೋದ್ರು. ಫಸ್ಟ್ ಮೀಟಿಂಗ್ ಇಂದ ಹೋದ್ರು ಅಷ್ಟೇ.